ಅಯೋಧ್ಯೆಯ ಮಹಾಸಮ್ರಾಟ ದಶರಥ ಮಹಾರಾಜರು ಧರ್ಮಪರಾಯಣರು, ಶಕ್ತಿಶಾಲಿಗಳು, ಪ್ರಜಾಪ್ರಿಯರು. ಆದರೆ ಅವರ ಮನಸ್ಸಿನಲ್ಲಿ ಒಂದೇ ಒಂದು ದುಃಖವಿತ್ತು. ಆಗಷ್ಟು ಅವರಿಗೂ ಸಂತಾನವಾಗಿರಲಿಲ್ಲ. ರಾಜ್ಯದ ಜನತೆಯು ಒಬ್ಬ ನೀತಿಯುತ ರಾಜಕುಮಾರನ ಆಗಮನಕ್ಕಾಗ. ರಾಜ ದಶರಥರು ತಮ್ಮ ಗೌರವ್ಯ ಗುರುವಾದ ವಶಿಷ್ಠ ಋಷಿ ಅವರನ್ನು ಸಮಾಲೋಚನೆ ಮಾಡಿದಾಗ ಅವರು ಪುತ್ರಕಾಮೇಷ್ಟಿ ಯಾಗ ಮಾಡುವ ಸಲಹೆ ನೀಡಿದರು. ಈ ಯಾಗವನ್ನು ನಡೆಸಲು ವೃಷ್ಯಶೃಂಗ ಮುನಿಯವರನ್ನು ಆಹ್ವಾನಿಸಲಾಯಿತು. ಸಮರ್ಪಕ ರೀತಿಯಲ್ಲಿ ಯಾಗ ಪ್ರಾರಂಭವಾಯಿತು. ದೇವತೆಗಳನ್ನು ಸಂತೋಷಪಡಿಸಲು ರಾಜನು ಪೂಜೆ ಸಲ್ಲಿಸಿದರು. ಯಾಗದ ಕೊನೆಯಲ್ಲಿ ಅಗ್ನಿದೇವರು ಯಜ್ಞಕುಂಡದಿಂದ ಪ್ರತ್ಯಕ್ಷರಾದರು. ಅವರ ಕೈಯಲ್ಲಿ ಸುವರ್ಣ ಕಲಶದಲ್ಲಿ ಪಾಯಸ, ಅಮೃತ ಪ್ರದಾನ ಕರೆಯುವ ತಿನಿಸು ಇತ್ತು. ಅವರು ದಶರಥ ಮಹಾರಾಜರಿಗೆ ಹೇಳಿದರು, ರಾಜನೇ, ದೇವತೆಗಳ ಆಶೀರ್ವಾದದಂತೆ ಈ ಪಾಯಸವನ್ನು ನಿಮ್ಮ ಪತ್ನಿಯರಿಗೆ ಹಂಚಿರಿ. ಅವರಿಂದ ಶ್ರೇಷ್ಠ ಪುತ್ರರು ಜನಿಸುವರು. ಹರ್ಷೋದ್ಗಾರಗೊಂಡ ದಶರಥರು ಪಾಯಸವನ್ನು ಕೌಸಲ್ಯಾದೇವಿಗೆ ಅರ್ಧ ಭಾಗ, ಕೈಕೇಯಿಗೆ ಕೆಲವು ಭಾಗ ಮತ್ತು ಉಳಿದ ಸಮಿತಿಗೆ ನೀಡಿದರು. ದೇವರ ಇಚ್ಛೆಯಂತೆ ತಾಯಿ ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರಾ ಗರ್ಭಧಾರಣೆಯಾದರು. ಚೈತ್ರ ಮಾಸದ ಶುಕ್ಲ ನವಮಿ ದಿನ ಪುನರ್ವಸು ನಕ್ಷತ್ರದ ಅಧಿಪತ್ಯದಲ್ಲಿ ಕೌಸಲ್ಯಾದೇವಿ ಓರ್ವ ದಿವ್ಯ ಪುತ್ರನನ್ನು ಹೆತ್ತರು. ಅವನೇ ಶ್ರೀರಾಮಚಂದ್ರನು, ವಿಷ್ಣುವಿನ ಅವತಾರ. ಕೈಕೇಯಿ ಅವರು ಭರತನನ್ನು ಹೆತ್ತರು ಮತ್ತು ಸುಮಿತ್ರಾ ಲಕ್ಷ್ಮಣ ಮತ್ತು ಶತ್ರುಘ್ನನನ್ನು ಹೆತ್ತರು.